ಈಗ ಇಬ್ಬಿಬ್ರು ಬಂದ್ಬಿಡಿದಾರಲ್ಲ. ಕನ್ಫ್ಯೂಸ್ ಆಗ್ಬಿಟ್ಟಿದೆ. ವೆರಿ ನೈಸ್. ಮನುಷ್ಯ ಎರಡು ಕಣ್ಣು ಇಂಪಾರ್ಟೆಂಟ್, ಒಂದ್ ಕಣ್ಣು ಬೇಡ ಅಂತ ಹೇಳಕ್ಕಾಗತ್ತ ನಾವು. ಇವಾಗ ನಾವು ಬ್ಲಶ್ ಮಾಡಿಸ್ಬೇಕು ಅಂತಾನೆ ಅವರು ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಚೆನ್ನಾಗಿರೋ ಹುಡುಗಿರ್ ಕೂತಾಗ ಹುಡುಗರು ಅದ್ರ ಹುಡುಗರು ಜನ್ಮಕ್ಕೆ ಅವಮಾನ ಅಲ್ವಾ? ಅಬ್ಬಾ ಹೌದು, ಕರೆಕ್ಟ್. ಥ್ಯಾಂಕ್ ಯು. ಆಕ್ಚುಲಿ ಕನ್ನಡದ ಹುಡುಗರು ಮಾತ್ರ ಇಷ್ಟು ಸ್ವೀಟ್ ಆಗಿ ಈ ತರ ಎಲ್ಲ ಯೋಚನೆ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ನಾವು ಸಿನಿಮಾ ಬಗ್ಗೆ ಬ್ಲಿಂಕ್ ಸರ್ ಹೇಳಿದ್ರು, ನಿಮ್ಮ ಕ್ಯಾರೆಕ್ಟರ್ ಬೇರೆ ಕ್ಯಾರೆಕ್ಟರ್ ಬೇರೆ ತರ ಕ್ಯಾರೆಕ್ಟರ್ ಇರುತ್ತೆ. ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಸಾಂಗ್ ಇಂದ ಶುರು ಮಾಡೋಣ ಅಂತ. ಒಳ್ಳೆ ಸಾಂಗ್ ನಮ್ಮ ಸಿನಿಮಾದು ಸಖಿ ಸಖಿ ಏನೋ ಗೊತ್ತಿಲ್ಲ. ಆಡಿ ಬಾಯ್ನ ನಮ್ಮ ಟ್ರೇಲರ್ ಅಲ್ಲಿ ಸ್ವಲ್ಪ ಲೈಟ್ ಟೀಸರ್ ಅಲ್ಲಿ ಯೂಸ್ ಮಾಡಿದ್ವಿ. ಸೊ ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ. ಇಲ್ಲ ಡಾನ್ಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ. ಇಲ್ಲ ಬೇಡ, ಯಾವಾಗಾದ್ರೂ ಯಾವಾಗಾದ್ರೂ ಸ್ಟೇಜ್ ಅಲ್ಲಿ ಈ ಮಾಮೂಲಿ ಪ್ರೆಸ್ ಮೀಟ್ ಅವೆಲ್ಲ ಇದ್ದಾಗ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಟಮಟೆ ಇರತ್ತೆ. ಹೆಂಗೆ ಮೇಡಮ್ ಫುಲ್ ಬಿಸಿ ಆಗಿದೆ ಅಂತ ಹೇಳ್ತಿರೋ ಸರ್, ತೊಂದರೆ ಇದೆ ಸಿಗುತ್ತೆ ಮೇಡಮ್, ಬೇಗ ಇಂಟರ್ವ್ಯೂ ಮಾಡ್ಕೊಂಬಿಡಿ ಅಂತ. ಶುರು ಮಾಡೋಣ. ಸಿನಿಮಾ ಬಗ್ಗೆ ಹೇಳಿ ಮೇಡಮ್, ನಿಮ್ಮ ಪಾತ್ರದ ಬಗ್ಗೆ. ನನ್ನ ಪಾತ್ರ ದೇವಕಿ ಅಂತ, ದೇವಕಿ ಅರಸ್ ಅಂತ, ಒಂದು 80s 90s ಅಲ್ಲಿ ಇರುವಂಥ ಒಂದು ಇಂಡಿಪೆಂಡೆಂಟ್ ಸ್ಟ್ರಾಂಗ್ ಹುಡುಗಿ ಹೆಂಗಿರ್ತಾರೋ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಇಲ್ಲ ಅವ್ರ ಡೆಸಿಷನ್ಸ್ ಅವ್ರು ತೊಗೊಳ್ಬೇಕು ಅನ್ನೋ ಮನಸ್ಥಿತಿ. ಎಷ್ಟೊಂದು ಥರದ ಸಮಾಜದ ಏನು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಇದ್ರೂ ಅದರಲ್ಲಿ ಎಷ್ಟು ಮಟ್ಟಕ್ಕಾಗುತ್ತೋ ಅವ್ರ ಡಿಸಿಷನ್ಸ್ ತಗೊಳ್ಳುವಂಥ ಒಂದು ಹುಡುಗಿ. ಸೊ ನನ್ನ ಹೆಚ್ಚಿನ ಕಾಂಬಿನೇಷನ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಜೊತೆ ಇರೋದು ಸಿನಿಮಾದಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ, ಆಮೇಲೆ ವಜ್ರಧೀರ್ ಜೈನ್ ಅಂತ ರಂಗಭೂಮಿ ಕಲಾವಿದರು ಹೌದು. ಆ್ಯಂಡ್ ತುಂಬ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ವಿಕ್ರಾಂತ್ ರೋಣ ಮಾಡಿದ್ದಾರೆ. ಸೊ ಈಗ ರೀಸೆಂಟಾಗಿ ಕಾಟೇರ ಸಿನಿಮಾದಲ್ಲೂ ಅವರಿದ್ರು. ಸೊ ಈ ಥರ ಅಮೇಝಿಂಗ್ ಆ್ಯಕ್ಟರ್ಸ್ ಜೊತೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ತು. ಅನ್ಫಾರ್ಚುನೇಟ್ಲಿ ಇವ್ರ ಪೋರ್ಷನಲ್ಲಿ ನನಗೆ ಇರೋಕ್ಕಾಗಲಿಲ್ಲ. ಬಟ್ ಅದೇ ನಾವು ಎಷ್ಟೊಂದು ಎಲಿಮೆಂಟ್ಸ್ನ ಇನ್ಕ್ಲೂಡ್ ಮಾಡಿದ್ದೀವಿ ಸಿನಿಮಾದಲ್ಲಿ. ಒಂದು ಸೈನ್ಸ್ ಫಿಕ್ಷನ್ ಅಂತ ಇರ್ಬೋದು, ಇಲ್ಲ ಮ್ಯೂಸಿಕಲ್ ಥ್ರಿಲ್ಲರ್ ಅಂತ ಇರ್ಬೋದು. ಸೊ ಈ ಎಲ್ಲ ಕಾಂಬಿನೇಷನ್ ನಾವು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಈ ಟರ್ಮ್ಸ್ ಅಂದರೆ ಅದು ಆ್ಯಕ್ಚುಲಿ ಹಂಗಿದೆ. ಸಿನಿಮಾದಲ್ಲಿ ಅದನ್ನೆಲ್ಲನೂ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ತುಂಬ ಡಿಫ್ರೆಂಟ್ ಅಪ್ರೋಚ್ ಸಿನಿಮಾಗೆ ಬಂದಿದೆ, ಬಿಕಾಸ್ ಇಟ್ಸ್ ಅ ನೈಸ್ ಥ್ರಿಲ್ಲರ್. ಸೊ ಹಾಗಾಗಿ ನಮ್ಮ ಸಿನಿಮಾ ಇದು ಒಂದು ಹೊಸ ಪ್ರಯತ್ನ, ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಎಂಗೇಜಿಂಗ್ ಆಗಿ ಸೀಟ್ ತುದಿಯಲ್ಲಿ ಏನು ಆಗ್ತಾ ಇದೆ ಅಂತ ಅನ್ಸೋ ಹಂಗೆ ಕೂರಿಸುತ್ತೆ. ಸೊ ಯಾ, ದಿಸ್ ಇಸ್ ಬ್ಲಿಂಕ್ ಸದ್ಯಕ್ಕೆ. ನಂದು ಸ್ವಪ್ನ ಅಂತ ಪಾತ್ರ. ಇವ್ರದ್ದು ದೇವಕಿ ಅನ್ನೋದಕ್ಕಿಂತ ಆಕ್ಚುಲಿ ಪೋಲರ್ ಆಪೋಸಿಟ್. ಒಂದು ರೀತಿಲಿ ಹೌದು. ಬಟ್ ಇಷ್ಟ ಆಗಿದ್ದು ಸ್ವಪ್ನ ಅನ್ನೋ ಪಾತ್ರದ ಬಗ್ಗೆ ಏನು ಅಂತ ಹೇಳಿದ್ರೆ, ಯೂಶಲಿ ಇವಾಗಿರೋ ಸಿನಿಮಾಗಳಲ್ಲಿ ಅಥವಾ ಹಿಂದಿನ ಸಿನಿಮಾಗಳಲ್ಲೂ ಕೂಡ ಹುಡುಗಿರು ಅಂದ್ರೆ ಒಂಥರ ಗೋಲ್ಡ್ ಡಿಗ್ಗರ್ ಥರ, ಅಥವಾ ಒಂದು ಹುಡುಗನ್ಗೋಸ್ಕರ ಯಾವುದೋ ಒಂದು ಅವನಿಂದ ಯೂಸ್ ಇದೆ ಅಂತ ಇವಳಿಗೊಂದು ಪ್ರೊಟೆಕ್ಷನ್ ಬೇಕಾಗಿರುತ್ತೆ, ಇಲ್ಲ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗಿರುತ್ತೆ, ಅಥವಾ ಇನ್ನೊಂದೇನೋ ಬೇಕಾಗಿರುತ್ತೆ. ಅದರಿಂದ ಹುಡುಗನ ಹಿಂದೆ ಹೋಗ್ತಾ ಇದ್ದಾಳೆ ಅನ್ನೋದು ತುಂಬಾ ತೋರಿಸಿದ್ದಾರೆ. ಬಟ್ ಸ್ವಪ್ನ ಅನ್ನೋ ಪಾತ್ರ ಅದೊಂಥರ ಎಲ್ಲ ರೀತಿಲೂ ಅವಳಿಗೇನೆ ಅವಳದೇ ಒಂದು ಕಮಿಟ್ಮೆಂಟ್ಸು. ಅವಳು ಶಿ ಈಸ್ ಆಲ್ಸೋ ಫ್ರಮ್ ಅ ಮಿಡಲ್ ಕ್ಲಾಸ್ ಅಂತ ಇದ್ರು ಅಪೂರ್ವ ಅನ್ನೋ ಕ್ಯಾರೆಕ್ಟರ್ಗೆ ಅವಳಿಗೆ ಎಷ್ಟಾಗತ್ತೋ ಅಷ್ಟು ಸಪೋರ್ಟಿವ್ ಆಗಿರ್ತಾಳೆ. ಅವ್ನ ಆಫೀಸಿಂದ ಕರ್ಕೊಂಬರ್ತಿರ್ತಾಳೆ, ಡ್ರಾಪ್ ಮಾಡ್ತಿರ್ತಾಳೆ. ಫೈನಾನ್ಷಿಯಲಿ ಅವನಿಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ಇವಳು ಹೆಲ್ಪ್ ಮಾಡ್ತಿರ್ತಾಳೆ. ಆ ಥರ ಅದು ಆ್ಯಕ್ಚುಲಿ ರಿಯಾಲಿಟಿನೂ ಕೂಡ. ಯಾಕೆಂದರೆ ನಮ್ಮ ಸುತ್ತಮುತ್ತನೇ ಅಂಥ ಹುಡುಗಿರು ಸಾಕಷ್ಟು ಜನ ಇರ್ತಾರೆ, ಬಟ್ ಸಿನಿಮಾ ಅಂತ ತೋರಿಸುವಾಗ ಮಾತ್ರ ಅದೇನೋ ಒಂದು ಔಟ್ ಆಫ್ ಫೋಕಸ್ ಇರುತ್ತೆ ಕ್ಯಾರೆಕ್ಟರ್ಸು ಅಂತ ಅನ್ನಿಸ್ತು. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಗಿರೋ ಪಾತ್ರ ಇದು. ನಿಧಿ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಪಾತ್ರನ. ಹಾಗೇನೆ ಚೈತ್ರ ಅವ್ರು ಹೇಳ್ದಾಗೆ ಇಟ್ಸ್ ಅ ವೆರಿ ನೈಸ್ ಮೂವಿ, ಬಿಕಾಸ್ ಇಟ್ಸ್ ಅ ಮ್ಯೂಸಿಕಲ್ ಸೈಫೈ. ಆ್ಯಕ್ಚುಲಿ ಇಂಡಿಯಾಲಿ ಫಸ್ಟ್ ಟೈಮ್. ಸೊ ಅದಕ್ಕೆ ಎಕ್ಸೈಟ್ಮೆಂಟ್ ಇದೆ. ಹಾಗೇನೆ ಹಾಡುಗಳು 12+ ಸಾಂಗ್ಸ್ ಇದೆ, 12+9 ಅನ್ಸುತ್ತೆ ಬಿಟ್ ಸಾಂಗ್ಸು ಸೇರಿಸಿ. ಸೊ ಅದು ಪ್ರೇಮಲೋಕ ಆದಮೇಲೆ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಲಿ ಇಷ್ಟೊಂದು ಸಾಂಗ್ಸ್ ಇರೋದು, ಅದೊಂದು ಎಕ್ಸೈಟ್ಮೆಂಟ್ ಇದೆ. ಮೇಡಮ್ ಹೇಳಿದ್ರು ಈಗಿನ ಕಾಲದ ಹುಡುಗರು ಹೆಲ್ಪ್ ಮಾಡ್ತಾರೆ ಅಂತ. ನಿಜ ನೋಡಿದ್ರೆ ಯಾರು ಆ ಥರ? ಖಂಡಿತ. ನಮ್ಮ ಫ್ರೆಂಡ್ ಸರ್ಕಲ್ಸ್ ಅಲ್ಲೇ ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಹತ್ರ ಹೆಲ್ಪ್ ತಗೊಳ್ಳೋ ಹುಡುಗರು ಬಂದಿಲ್ಲ, ಬಟ್ ಬಂದ್ರೆ ಖಂಡಿತವಾಗ್ಲೂ ಹೆಲ್ಪ್ ಮಾಡೋ ಪೊಸಿಷನ್ ಅಲ್ಲಿ ನಾವಿದೀವಿ. ಹೌದು. ನೀವು ಸುಮ್ನೆ ಅಲ್ಲ,
ಏನ್ ಆಕ್ಚುಲ್ ಕಾರಣ ನಾವು ದುಡ್ದಿರೋದು ಸುಮ್ಮನೆ ಬರ್ತಾ ಇಲ್ಲ ಅಲ್ವಾ, ನಾವು ಕೊಡ್ಬೇಕಾದ್ರೂ ಯೋಚನೆ ಮಾಡ್ಕೊಡ್ತೀವಿ. ಸೊ ಹಾಗಾಗಿ ನಿಮ್ಗೆ ಯಾವ್ದಕ್ ಬೇಕು, ಏನ್ ನೆಸೆಸಿಟಿ ಇದೆ ಅಂತ ನನಗೆ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು. ಹೌದು, ಅಪೂರ್ವನು ಕೂಡ ಅವನು ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡಿರ್ತಾನೆ. ಸುಮ್ನೆ ಹಾಕೋದಲ್ಲ, ಕೊಡ್ತಾರೆ. ಅದ್ ಸಿನಿಮಾ ನೋಡಿ ಆಕ್ಚುಲಿ ಗೊತ್ತಾಗುತ್ತೆ. ಬ್ಲಿಂಕ್ ಅನ್ನೇ ಕಣ್ಣು ಬಿಡಿಸು ಅಂತ ಒಂದು ಗಾದೆನೇ ಇದೆ, ಕಣ್ಣು ಮುಚ್ಚೋ ವರ್ಷ ಆಗೋಯ್ತು ಆಗುತ್ತೆ. ಅಂತ. ಸೊ ನಿಮ್ಮ ಲೈಫಲ್ಲಿ ಯಾವ ತರ ಒಂದು ಪಾಸಿಟಿವ್ ನೆಗೆಟಿವ್ ಆ ತರ ಆಗಿದ್ಯಾ ಕಣ್ಣು ಮುಚ್ಚಿ ಹೋಗೋ ಅಷ್ಟರಲ್ಲಿ? ಆಕ್ಚುಲಿ ಇಲ್ಲ. ಅದ್ ಕಷ್ಟ ಸರ್. ಅಂದ್ರೆ ಹೇಳಕ್ಕೆ ಆಗಿರ್ಬೋದು, ಕೆಟ್ಟದ್ ಮಾತ್ರ ಕಣ್ಮುಚ್ಚಿ ಕಂಡುಬಿಡೋ ಅಷ್ಟಲ್ಲಿ ಆಗೋದು. ಆಕ್ಚುಲಿ ಒಳ್ಳೇದು ಯಾವ್ದು ತುಂಬಾ ಟೈಮ್ ತಗೊಳತ್ತೆ. ಸೊ ಯಾವ್ದೇ ಅಷ್ಟೇ, ಅಯ್ಯೋ ಏನೋ ಒಂದು ಕೆಟ್ಟದ್ ಅನ್ಕೊಂಡಿದ ತಕ್ಷಣ ಅದು ಆಗ್ಬಿಟ್ಟಿರುತ್ತೆ. ನನ್ಗೆ ಒಂದು 10 ಲಕ್ಷ ಬರ್ಲಪ್ಪ ಇವಾಗ ಅಂತ ನಾನು ಒಂದು ಇಡೀ ವರ್ಷ ಕೂತ್ಕೊಂಡು ಜಪ ಮಾಡಿದ್ರು ಅದು ಆಗಲ್ಲ. ನಾನು ಅದಕ್ಕೆ ಕಷ್ಟ ಪಡಲೇಬೇಕು. ಮತ್ತೆ ಸುಮ್ಮನೆ ಕೆಟ್ಟದಂದ್ರೆ ಹಿಂಗ್ ಹೋಗ್ತಾ ಆಕ್ಸಿಡೆಂಟ್ ಆಗುತ್ತೆ, ಹಿಂಗ್ ಹೋಗ್ತಾ ಯಾರೋ ನಮಗೆ ಬೈದ್ ಬಿಡ್ತಾರೆ, ಈ ತರ ಕೆಟ್ಟದೆಲ್ಲ ಬೇಗ ಆಗುತ್ತೆ. ಒಳ್ಳೇದಾದ್ರೂ ಅದು ಆಮೇಲೆ ರಿಯಲೈಸ್ ಆಗುತ್ತೆ. ಈಗ ಬ್ಲಿಂಕ್ದು ಇವಾಗ ಯೋಚನೆ ಮಾಡ್ರೆ ಕರೆಕ್ಟ್ ಅವತ್ತು ಸುಮ್ನೆ ಕಾಲ್ ಬಂತು, ಈ ತರ ಸ್ಕ್ರಿಪ್ಟ್ ಇದೆ ಅಂತ ಅಂದ್ರು, ಎಷ್ಟು ಟಕ್ ಅಂತ ಆಗ್ಬಿಡ್ತಲ್ವ ಅಂತ. ಆವಾಗ ಅದು ಏನೋ ಒಂದು ಬೆಳಗ್ಗೆ ಎದ್ದೆ ಕಾಲ್ ಬಂತು ಅಂತ ಅದೊಂದು ಸಾಧಾರಣ ಅಂತ ಅನ್ಸಿರತ್ತೆ. ಇವಾಗ ಅದು ದೊಡ್ಡದು ಅಂತ ರಿಯಲೈಸ್ ಆಗುತ್ತೆ. ಮೇಡಮ್ ಆಫ್ಟರ್ ಪ್ರೇಮಲೋಕ ಮೇಡಮ್ ಹೇಳ್ದಂಗೆ ನಿಮ್ಮ ಸಿನಿಮಾದ 11+8 or 9 ಬಿಟ್ ಸಾಂಗ್ಸ್ ಏನು ಅನಿಸ್ತಾ ಇದೆ ಅದ್ರ ಬಗ್ಗೆ? ತುಂಬಾ ಖುಷಿ ಆಗುತ್ತೆ. ಪ್ರಸನ್ನ ಅವ್ರ ಮ್ಯೂಸಿಕ್ ಕೂಡ ತುಂಬಾ, ಅವ್ರಿಗೆ ರಂಗಭೂಮಿ ಟಚ್ ತುಂಬಾ ಜಾಸ್ತಿ ಇರೋದ್ರಿಂದ ಆ ಒಂದು ಸೊಗಡನ್ನು ತುಂಬಾ ಜಾಸ್ತಿ ಬಳಸ್ಕೊಂಡಿದ್ದಾರೆ. ಅಂಡ್ ಇಡೀ ತಂಡನೂ ಶ್ರೀನಿಧಿ ಅವರಾಗಿರ್ಬೋದು, ಇಲ್ಲ ನಮ್ಮ ಪ್ರೊಡ್ಯೂಸರ್ ರವಿ ಅವರಾಗಿರ್ಬೋದು, ದೀಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು, ಇವರು ಮಂದಾರ ಅವ್ರು ಕೂಡ ಎಲ್ಲರೂ ತುಂಬಾ ಥಿಯೇಟರ್ ಪ್ರೊಫೆಷ್ನಲಿ ಅವರು ಟ್ರೈ ಮಾಡಿ ಈಗಲೂ ಕೂಡ ಒಂದೊಂದ್ಸರ್ತಿ ಅವ್ರ ಶೋಸ್ ಎಲ್ಲ ಮಾಡ್ತಾರೆ. ಸೊ ಆ ಒಂದು ಸೊಗಡನ್ನ ಇನ್ನೂ ಬಿಡದೆ ಸಿನಿಮಾದಲ್ಲೂ ಉಪಯೋಗಿಸ್ಕೊಂಡಿರೋದು. ಆ್ಯಂಡ್ ಅದು ಐ ಥಿಂಕ್ ಅದು ಎಷ್ಟೊಂದು ಜನಕ್ಕೆ ತುಂಬ ಕನೆಕ್ಟ್ ಆಗುತ್ತೆ ಅಂತ. ಸೊ ನನಗೆ ತುಂಬ ಖುಷಿ, ಯಾಕಂದರೆ ನಾನು ಪ್ರೊಫೆಷ್ನಲ್ ಥಿಯೇಟರ್ ಮಾಡಿಲ್ಲ. ಸೊ ಇವರೆಲ್ಲರೂ ನೋಡಿದಾಗ ಅಂದರೆ ಅವ್ರ ಎಕ್ಸ್ಪೀರಿಯನ್ಸ್ ನಾನು ಅವ್ರ ಜೊತೆ ಇದ್ದು ಆ್ಯಕ್ಟ್ ಮಾಡ್ತಾ ನೋಡುವಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈ ಸಿನಿಮಾದಲ್ಲಿ ಪ್ರಸನ್ನ ಅವ್ರು ಅಷ್ಟು ಹಾಡುಗಳನ್ನ ಯೂಸ್ ಮಾಡ್ಕೊಂಡಿರೋದು ಆ್ಯಂಡ್ ಮ್ಯೂಸಿಕಲಿ ಅದನ್ನು ಟ್ರೀಟ್ ಮಾಡಿರೋದು ನನಗೆ ತುಂಬ ಖುಷಿ. ನಾನು ಸಿನಿಮಾ ನೋಡೋಕೆ ಕಾಯ್ತಿದ್ದೀನಿ, ಬಿಕಾಸ್ ನಾನು ರಫ್ ಎಡಿಟ್ ನೋಡಿದ್ದಷ್ಟೇ, ಪೂರ್ತಿ ಆಗಿದ್ದು ನೋಡಿಲ್ಲ. ಸೊ ಇವರೆಲ್ಲರೂ ಏನೋ ಆ ಸಿನಿಮಾ ನೋಡಿದವರು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಿರೋದ್ರಿಂದ ನಾನು ತುಂಬ ಕಾತರದಿಂದ ಕಾಯ್ತಿದ್ದೀನಿ ಹೇಗೆ ಬಂದಿರ್ಬೋದು ಅಂತ. 12 ಸಾಂಗ್ಸ್ ನಿಮ್ದು ಎಷ್ಟಿದೆ ಸಾಂಗ್ಸ್, ಮೇಡಮ್ ಎಷ್ಟಿದೆ? ಅದು ಆ ಥರ ಇಲ್ಲ, ಅದು ಸಿಚುವೇಶನಲ್ ಸಾಂಗ್ಸ್ ಎಲ್ಲವೂ. ಸೊ ಹಂಗೆ ಎಲ್ಲ ಸಾಂಗ್ಸ್ ಆಲ್ಮೋಸ್ಟ್ ಇಬ್ರದೂನು ಹೋಗುತ್ತೆ. ಅಂದ್ರೆ ಅದ್ ಹೆಂಗೆ ಅಂತ ಗೊತ್ತಾಗತ್ತೆ, ಅದೇನು ಹೇಳಕ್ ಆಗಲ್ಲ. ಹೌದು ಹೌದು, ಪ್ಯಾರಲಲ್ ಸ್ಟೋರೀಸ್ ಇಬ್ರದ್ದು ಒಟ್ಟಿಗೆ ನಡೀತಾ ಇರುತ್ತೆ. ಸೊ ಅದ್ ಹೆಂಗ್ ಕನೆಕ್ಟ್ ಮಾಡಿದ್ದಾರೆ ಅನ್ನೋದು ಕಥೆ. ಡ್ಯುಯೆಟ್ ಸಾಂಗ್ಸ್ ಅವರ ಮೇಡಮ್ ಇಲ್ಲ, ಆ ಥರದ್ದು ಯಾವುದು ಇಲ್ಲ. ಬೇಜಾರಿಲ್ಲ ನಿಮ್ಗೆ ಡ್ಯುಯೆಟ್ ಸಾಂಗ್ ಇಲ್ಲ? ಅಲ್ಲ, ಆ ಮೂವಿನೇ ಆ ಥರ ಜಾನರ್ ಇಲ್ವಲ್ಲ. ಇದ್ದಿದ್ರೆ ಮೇ ಬಿ ಇಟ್ ವುಡ್ ಹ್ಯಾವ್ ಮೇಡ್ ಸೆನ್ಸ್, ಬಟ್ ಹಂಗೆ ಅಲ್ಲ. ಇಷ್ಟೊಂದು ಸಾಂಗ್ಸ್ ಕೊಟ್ಟಿರ್ಬೇಕಾದ್ರೆ ಡ್ಯುಯೆಟ್ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ರೆ ಸರಿ ಹೋಗಲ್ಲ. ಡ್ಯುಯೆಟ್ ಯಾವ ಮೂವಿಲಾದ್ರೂ ಮಾಡಬಹುದು. ಮೇಡಮ್ ನಿಮ್ದು ಪ್ರೀವಿಯಸ್ ಸಿನಿಮಾ ಟೋಬಿ ಇರ್ಬೋದು, ಸಪ್ತಸಾಗರ ಇರ್ಬೋದು, ಎಲ್ಲ ಕಂಪೇರ್ ವಿತ್ ಎಷ್ಟು ಡಿಫರೆಂಟ್ ಅನ್ಸುತ್ತೆ ಈ ಪಾತ್ರ? ಈ ಪಾತ್ರ ಅಂದ್ರೆ ಈ ಜಾನರೇ ಡಿಫ್ರೆಂಟ್. ಅದರಲ್ಲೆಲ್ಲ ಏನೋ ಇದ್ರಲ್ಲಿ ಸ್ವಲ್ಪ ಫಿಕ್ಷನ್ ಇದೆ. ಸೊ ನಾನು ಟೋಬಿ ಇರ್ಬೋದು, ಸಪ್ತ ಇರ್ಬೋದು, ಇಲ್ಲ ಅದಕ್ಕಿಂತ ಮುಂಚೆ ಗಿಲ್ಕಿ, ಆ ಥರದ್ದೆಲ್ಲ ಸಿನಿಮಾಗಳಲ್ಲಿ ಇಟ್ಸ್ ಅ ವೆರಿ ರಿಯಲ್ ಸ್ಟೋರಿ ಆಗ್ತಾ ಇರ್ಬೋದು ಅಂತ. ಬಟ್ ಇದರಲ್ಲಿ ರಿಯಲಿಸ್ಟಿಕ್ ಎಪಿಸೋಡ್ಸ್ ಆಗ್ತಿರೋ ಟೈಮಲ್ಲಿ ಒಂದು ಫಿಕ್ಷನ್ ಆಗಿ ಒಂದು ಇಮ್ಯಾಜಿನೇಷನಲ್ಲಿ ಒಂದು ಏನೋ ನಡೀತಾ ಇದೆ, ಇಲ್ಲ ಆ ಒಂದು ಲೋಕ ಇಲ್ಲ ಬಟ್ ಅದನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋ ಥರದ್ದು ಒಂದು ಸಿಚುವೇಶನ್ ಬಂದಾಗ ಈ ಥರದ್ದು ಫ್ಯಾಂಟಸಿ ನಾನು ಟ್ರೈ ಮಾಡಿಲ್ಲ. ಸೊ ಆ ಥರದ್ರಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಪಾತ್ರದ ವೈಸ್ ಆಲ್ಸೋ ಈ ದೇವಕಿ ಅನ್ನೋ ಪಾತ್ರ ಮತ್ತು ಚೈತ್ರ ಅನ್ನೋ ಪಾತ್ರ ಆಲ್ಸೋ ಜಾಸ್ತಿ ಸಿಮಿಲಾರಿಟೀಸ್ ಇದೆ ಹಂಗೆ ನೋಡಿಕೊಂಡ್ರೆ. ಬಟ್ ಯಾವ ಕಾಲದಲ್ಲಿ ಅವರಿಬ್ರು ಇದ್ದಾರೆ ಅನ್ನೋದು ಡಿಫರ್ ಆಗಿದೆ. ನಾನು 20s ಇದ್ದೀನಿ, ಅವ್ರನ್ನ 80s 90s ಇರೋವಂಥ ಒಂದು ಮಹಿಳೆ. ಸೊ ಹಾಗಾಗಿ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದು ಈ ಥರ ಡಿಫ್ರೆನ್ಸ್ ಈ ಸಿನಿಮಾ ಸ್ಪೆಷಲಿ. ಮೇಡಮ್ ನೀವು ಎಷ್ಟು ಬೇಜಾರಾಯ್ತು ನಿಮಗೆ ಮೇಡಮ್ ಸ್ಕ್ರೀನ್ ಶೇರ್ ಮಾಡ್ಕೊಂಡು ಅಂತ? ಅವರು ಫಸ್ಟ್ ಟೈಮ್ ಆಕ್ಚುಲಿ ನಿಧಿ ಅವ್ರು ಫೋನ್ ಮಾಡ್ಬಿಟ್ಟು ಹೇಳಿದ್ರು, ಚೈತ್ರ ಆಚಾರ್ ಗೊತ್ತಲ್ವಾ, ಅವರು ಮಾಡ್ತಾ ಇದ್ದಾರೆ ದೇವಕಿ ಅನ್ನೋ ಪಾತ್ರ. ಗೊತ್ತಿಲ್ಲ ಅಂದ್ರ ಚೈತ್ರ ಆಚಾರ್ ಗೊತ್ತಿಲ್ಲ ಅಂದ್ರ ನೀವು? ಇಲ್ಲ, ನಂಗೆ ಯೂಶಲಿ ಗೊತ್ತಿರಲ್ಲ, ಬಟ್ ಚೈತ್ರ ಅವ್ರು ಗೊತ್ತಿದ್ರು. ನಾನು ಹೇಳಿದೆ ನನ್ ಸೀನ್ ಇದೆಯಾ ಅಂತ ತಕ್ಷಣ ಕೇಳಿದೆ. ಅವರು ಇಲ್ಲ ಆಕ್ಚುಲಿ ಇಲ್ಲ, ಬಟ್ ಟೀಸರ್ ಶೂಟ್ ಮಾಡುವಾಗ ಪ್ರಾಬಬ್ಲಿ ಮೀಟ್ ಆಗ್ತೀರಾ ಅಂತ ಹೇಳಿದ್ರು. ಟೀಸರ್ ಸಪರೇಟ್ ಆಗಿ ಶೂಟ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಅವಾಗ್ಲೇ ನಾನು ಭೇಟಿ ಮಾಡಿದ್ದು. ಬಟ್ ಅದಾದ್ಮೇಲೆ ಪ್ರಮೋಷನ್ ಟೈಮಲ್ಲೆಲ್ಲ ಸಿಗ್ತಾನೆ ಇರ್ತೀವಿ. ಶೂಟ್ ಟೈಮಲ್ಲಿ ಸಿಗಕ್ಕಾಗಿಲ್ಲ, ಬಿಕಾಸ್ ನಮ್ ಸ್ಟೋರಿ ಅವ್ರ ಸ್ಟೋರಿ ಒಟ್ಟಿಗೆ ಇರ್ಲಿಲ್ಲ, ಲೊಕೇಶನ್ನೇ ಇರ್ಲಿಲ್ಲ ಅವ್ರದ್ದು. ಅವ್ರದ್ದು ಬೇರೆ ಕಡೆ, ನಮ್ದು ಮೇಡಮ್ ನಿಮ್ಮ ಮತ್ತೆ ದೀಕ್ಷಿತ್ ಸರ್ ಒಂದು ಕಾಂಬಿನೇಷನ್ ಅಂತ ವರ್ಕ್ ಆಗಿದೆ ನಿಮಗೆ ಸಿನಿಮಾದಲ್ಲಿ?
ಅವರನ್ನು ನಾನು ಮೀಟ್ ಆಗಿದ್ದು ಫಸ್ಟ್ ಟೈಮು. ರಿಹರ್ಸಲ್ ಎಲ್ಲ ಮಾಡಬೇಕು ಅಂತ ಅನ್ಕೊಂಡ್ವಿ, ಬಟ್ ಅದೊಂದು ಸ್ವಲ್ಪ ಡಿಲೇ ಆಯಿತು. ಸೊ ಟೀಸರ್ ಶೂಟಲ್ಲೇ ಫಸ್ಟ್ ಟೈಮ್ ಸಿಕ್ಕಿದ್ದು. ಆ್ಯಂಡ್ ಹೀ ಈಸ್ ಅ ವೆರಿ ಸಪೋರ್ಟಿವ್ ಪರ್ಸನ್. ಒಂದು ನನಗೆ ತುಂಬ ಕ್ವಶನ್ಸ್ ಇತ್ತು, ಯಾಕೆಂದರೆ ಲೀಡಾಗಿ ನಾನು ಮಾಡಿದ ಸೆಕೆಂಡ್ ಸಿನಿಮಾ ಅಷ್ಟೇ ಇದು. ಸೊ ಅಂದರೆ ಇವಾಗ ಏನೋ ಹಿಂಗೆ ಕೊಡಕ್ಕೆ ಬರ್ತೀನಿ, ನಾನು ತುಂಬ ಕೆಳಗೆ ನೋಡ್ತಾ ಇದ್ದೀನಿ, ಆ ಕ್ಯಾಮ್ರಾ ಕಣ್ಮುಚ್ಚಿದಂಗೆ ಕಾಣುತ್ತೆ ಅಂತ ಎಲ್ಲ ನಂದೇ ಏನೋ ಒಂಥರ ಟೆನ್ಷನ್ಸ್ ಇರ್ತಿತ್ತು. ಬಟ್ ಕೇಳಿದಾಗ ಅವ್ರದ್ದು ಏನು ಬ್ಯುಸಿ ಇದ್ರು ಪಾಪ ನಂಗೆ ಬಂದ್ಬಿಟ್ಟು ಹೇಳ್ತಾ ಇದ್ರು. ಹಾಗೇನೆ ಏನು ಕ್ವಶನ್ ಕೇಳಿದ್ರು ಅವ್ರ ಪ್ರಾಸೆಸ್ ಹೇಗೆ, ಆಮೇಲೆ ಅವ್ರು ಹೇಗೆ ಪ್ರಿಪೇರ್ ಆಗ್ತಿದ್ದಾರೆ ಅಂತ ಎಲ್ಲ ಇನ್ಸೈಟ್ಸ್ ಕೊಡೋರು. ದಟ್ ವಾಸ್ ವೆರಿ ಹೆಲ್ಪ್ಫುಲ್ ಫಾರ್ ಮಿ. ಮೇಡಮ್, ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು ಪ್ರೊಫೈಲ್ ರೆಗ್ಯುಲರ್ ಚೆಕ್ ಮಾಡೇ ಮಾಡ್ತೀನಿ. ಎರಡು ದಿನ ಫೋಟೋ ಶೂಟ್ ಮಾಡಿ ಹಾಕ್ತೀನಿ. ನಂಗೆ ಇಷ್ಟ ಫೋಟೋ ತೆಗೆಸ್ಕೊಳ್ಳೋದು, ಇಷ್ಟ. ಚಿಕ್ಕ ವಯಸ್ಸಿಂದನೂ ಇಷ್ಟ. ಐ ಆಲ್ವೇಸ್ ಡನ್, ಯುನೋ, ಯಾರಾದ್ರೂ ಕ್ಯಾಮ್ರಾ ತಗೊಂಡ್ಬಂದ್ರೆ ಐ ಪೋಸ್ ಅಂತ. ಮೇಡಮ್, ಇವತ್ತು ತುಂಬಾ ಜನ ಇನ್ಸ್ಟಾಗ್ರಾಮ್ ಆನ್ಲೈನ್ ಇದಕ್ಕೆ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಬಟ್ ನಾವು 90s ನಮಗೆ ಗೊತ್ತು ಏನ್ ಮಿಸ್ ಮಾಡ್ಕೊಂತ ಇದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ ನೀವು ಅಂತ? ಅಂದ್ರೆ ಇನ್ನೊಂದು ಏನಂದ್ರೆ ನಾವು ಪೂರ್ತಿ ಅದನ್ನ ತೆಗೆದಾಕಕ್ಕೂ ಆಗಲ್ಲ, ಬಿಕಾಸ್ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ಅಂಡ್ ಇದೆಲ್ಲ ನಾರ್ಮ್ಸ್ ಈಗಿನ ಜನ್ರೇಷನ್ಗೆ ಅದು ಏನೋ ನಾವು 90s ಕಿಡ್ಸ್ ಆದ್ರೂ ಈಗಿನ ಅಪ್ಡೇಟ್ ಆಗ್ತಾನೆ ಇದೀವಿ. ಓಕೆ, ಇದು ಎಷ್ಟೊಂದು ಈಗಿನ ಕಾಲದ ಮಕ್ಕಳು ಯೂಸ್ ಮಾಡೋದು ನಮ್ಗೆ ಇವಾಗ ನಮಗೆ ಅಯ್ಯೋ ನಾನು ಓಲ್ಡ್ ಆಗ್ತಾ ಇದೀನಿ ಅಂತ ಅನ್ಸೋ ಹಂಗೆ ಅವ್ರುಗಳು ಟೆಕ್ನಾಲಜಿಲಿ ಅಷ್ಟು ಮುಂದುವರೆದಿದ್ದಾರೆ. ಬಟ್ ಐ ಥಿಂಕ್ ಎಲ್ಲೋ ಬ್ಯಾಲೆನ್ಸ್ ಇರಬೇಕು. ಅಂದರೆ ಯೂಸ್ ಮಾಡಬೇಕು, ಅದೆಲ್ಲ ನೆಸೆಸಿಟಿ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಅದಕ್ಕೆ ಅಡಿಕ್ಟ್ ಆಗಬಾರ್ದು. ಆ್ಯಂಡ್ ಏನೋ ನಾನು ನನಗೂ ಹೇಳ್ಕೊತಾ ಇದ್ದೀನಿ ಅದನ್ನು ಸೇರ್ಕೊಂಡು, ಬಿಕಾಸ್ ಗೊತ್ತೇ ಆಗಲ್ಲ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಅದರಲ್ಲಿ ಅಂತ. ಸೊ ಅದನ್ನು ಮೈಂಡ್ಫುಲ್ಲಾಗಿ ಸ್ವಲ್ಪ ಯೂಸ್ ಮಾಡಿದ್ರೆ ಬೇರೆ ಕಡೆ ನಮ್ಮ ಎನರ್ಜಿನ ಹಾಕಬೇಕು. ಬಿಕಾಸ್ ಇದು ಎಂಟರ್ಟೈನ್ಮೆಂಟ್ಗೆ ಅಂತ ಇರೋದು, ಬಟ್ ನಾವು ಮಾಡೋ ಕೆಲಸ ಬೇರೆ ಇರುತ್ತೆ. ಸೊ ಅದಕ್ಕೆ ಏನು ಒನ್ ಗುಡ್ ಥಿಂಗ್ ಅಂದರೆ ನಾನು ಕೆಲಸ ಮಾಡಬೇಕಾದ್ರೆ ಫೋನ್ ಅಷ್ಟು ಯೂಸ್ ಮಾಡಲ್ಲ. ಯಾವ ಖಾಲಿ ಇರಬೇಕಾದ್ರೆ ಓಕೆ ತುಂಬ ವೇಸ್ಟ್ ಮಾಡಿಬಿಡ್ತೀನಿ, ಬಟ್ ಅದು ಕಮ್ಮಿ ಮಾಡಬೇಕು ಅನ್ನೋದು ನನಗೆ. ಸೊ ಹಾಗಾಗಿ ನಾನು ಹೇಳೋದೂ ಏನೋ ಯಾರು ಯಂಗ್ಸ್ಟರ್ಸ್, ಈಗಿನ ಕಾಲದ ಮಕ್ಕಳು ಯಾರು 2023 ಹುಡ್ತಾ ಇದಾರಲ್ಲ, ಅವ್ರಿಗೆಲ್ರಿಗೂ ಹೇಳ್ಬೇಕು ಅಂದರೆ ಅವ್ರಿಗೆ ಆಲ್ರೆಡಿ ಐಪ್ಯಾಡ್ ಕೊಡ್ತಾರೆ, ಫೋನ್ ಕೊಟ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ನನಗೆ ಅದು ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಅಂದರೆ ಅಷ್ಟು ಬೇಗ ಬೇಡ ಅಂತ. ನಾನು ಎನಿವೇಸ್ ಅವ್ರ ಮುಂದಕ್ಕೆ ಹೌದು, ಅಂದರೆ ಅದೆಲ್ಲ ಕ್ಯೂಟೇ. ಬಟ್ ಈ ಫೋನ್ ಯೂಸ್ ಮಾಡೋದಿದೆಯಲ್ಲ, ಆ ಮಕ್ಳನ್ನ ಸಮಾಧಾನ ಮಾಡೋಕ್ಕೋಸ್ಕರ ಅಯ್ಯೋ ಅಳ್ತಾರೆ ಅನ್ನೋ ಕಾರಣಕ್ಕೆ ಫೋನ್ ಎಲ್ಲ ಕೊಡೋದು ನಂಗೆ ಅದು ಸ್ವಲ್ಪ, ನಾನು ಅದನ್ನು ಫಾಲೋ ಮಾಡಲ್ಲ. ಸೊ ಹಾಗಾಗಿ ಅದು ಸ್ವಲ್ಪ ಮೈಂಡ್ಫುಲ್ಲಾಗಿ ಯೋಚನೆ ಮಾಡಿ ಕೊಡಬೇಕು ಅಂತ ನನ್ನ ಪ್ರಕಾರ. ನಾನ್ 90s. ಅಂದ್ರೆ ಟೆಕ್ನಿಕಲಿ ಈ ಕಡೆ ಮಿಲೇನಿಯಲ್ ಅಲ್ಲ, ಈ ಕಡೆ ಜೆನ್ಸಿನೂ ಅಲ್ಲ. ನಾನು ಮಧ್ಯ ಸೆಕಾಕೊಂಡು ಒದ್ದಾಡ್ತಿರೋ ಕೆಲವು ಜನದಲ್ಲಿ ನಾನು ಒಬ್ಳು. ಬಟ್ ನಾನು ಐ ಆಮ್ ಸ್ಟ್ರಗ್ಲಿಂಗ್ ಟು ಫೈಂಡ್ ದಟ್ ಬ್ಯಾಲೆನ್ಸ್. ಅನ್ಇನ್ಸ್ಟಾಲ್ ಮಾಡ್ತೀನಿ, ಇನ್ಸ್ಟಾಲ್ ಮಾಡ್ತೀನಿ, ಅನ್ಇನ್ಸ್ಟಾಲ್ ಮಾಡ್ತೀನಿ, ಇನ್ಸ್ಟಾಲ್ ಮಾಡ್ತೀನಿ, ಅದು ನಡೀತಾನೆ ಇರುತ್ತೆ. ಬಟ್ ಅದೇ ಟ್ರ್ಯಾಕ್ ಮಾಡಬೇಕು ಅಂತ ಅನ್ಕೊಳ್ತಾ ಇರ್ತೀನಿ. ಒಂದ್ ವಾರ ಇಲ್ಲಿ ಕೀಪ್ ಅಪ್, ಓಕೆ 45 ಮಿನಿಟ್ಸ್ಗಿಂತ ಮೀರಬಾರ್ದು ಅಂತ. ಬಟ್ ಆಕ್ಚುಲಿ ಈವನ್ ಫಾರ್ ಮೆಂಟಲ್ ಹೆಲ್ತ್ ಇಟ್ಸ್ ವೆರಿ ಬ್ಯಾಡ್. ಆ ಥರ ನೋಡ್ತಾ ಇರ್ತೀವಿ. ಆಬ್ವಿಯಸ್ಲಿ ನೋ ಒನ್ ಇಸ್ ಪೋಸ್ಟಿಂಗ್ ದೇರ್ ಫೇಲ್ಯೂರ್ಸ್. ಯಾವಾಗ್ಲೂ ಸಕ್ಸಸ್ ಕಾಣಿಸ್ತಾ ಇರುತ್ತೆ. ಅಯ್ಯೋ ನಂಗೆ ಅದಿಲ್ಲ, ಅಯ್ಯೋ ನನ್ಗಿದಿಲ್ಲ ಅಂತ ಒಂಥರ. ಅಂಡ್ ಎವ್ರಿ ಒನ್ ಲುಕ್ಸ್ ಹ್ಯಾಪಿ. ನಮ್ಮ ಜೀವನದಲ್ಲಿ ಅವಾಗ ಏನೇನು ವಾಟ್ ವಿ ಆರ್ ಗೋಯಿಂಗ್ ಥ್ರೂ ಗೊತ್ತಿರಲ್ಲ. ಸೊ ಹಾಗಾಗಿ ಇಲ್ಲ, ನನ್ಗೆ ಹಂಗೆ ಹೇಳಿದ್ರೆ ಬಿಟ್ಬಿಡ್ತೀನಿ. ನನ್ಗೆ ಅಷ್ಟೊಂದು ಅಡಿಕ್ಷನ್ ಇಲ್ಲ. ಫೋನ್ ಇಲ್ಲ ಅಂದ್ರೆ ಇಲ್ಲ, ಇದ್ರೆ ಯಾವಾಗಲೂ ನೋಡ್ತಾ ಇತ್ತು. ಸೊ ನಾನು ಎಕ್ಸ್ಟ್ರೀಮ್ಸ್ 0 ಮತ್ತೆ 100 ಮಧ್ಯ ಏನೂ ಇಲ್ಲ. ಸೊ ಮಧ್ಯ ಫೈಂಡ್ ಔಟ್ ಮಾಡ್ಬೇಕು ನಾನು. ಸೇಮ್ ಸುಮಾರು ದಿನ ಬಿಟ್ಟಿದ್ದೀನಿ ನಾನು. ಅಮ್ಮಂಗೆ ಕೊಟ್ಬಿಟ್ಟು ಅಮ್ಮ ತಗೊಂಡ್ಬಿಡು ಬೇಡ ಅಂತ. ಬಟ್ ಇರ್ಬೋದು, ತೊಂದರೆ ಆಗಲ್ಲ. ಅಂದ್ರೆ ಕೆಲ್ಸಕ್ಕೆಲ್ಲ ಬೇರೆದೇನೋ ನೋಡ್ಕೋಬೇಕಾಗತ್ತೆ ಫೋನ್ಸ್ ಬರ್ತಿದ್ರೆ. ಅದ್ ಬಿಟ್ಟು ಫ್ಯೂಚರ್ ಹುಡುಗಾನ ಏನ್ ಅಂದ್ರೆ ನನ್ನ ಪ್ರೊಫೆಷನ್, ನನ್ನ ಪರ್ಸನಲ್ ಲೈಫ್ ಎರಡನ್ನೂ ಅಪ್ರಿಷಿಯೇಟ್ ಮಾಡುವಂಥವ್ರಾಗಿರ್ಬೇಕು. ಆ್ಯಂಡ್ ಆ ಸ್ಪೇಸ್ ಕೊಡೋರಂಥವ್ರಾಗಿರ್ಬೇಕು. ಸೊ ಆ ಗಿವ್ ಅಂಡ್ ಟೇಕ್, ಬಿಕಾಸ್ ನಾನು ಆ ಥರದವಳು. ನಾನು ಕೊಡ್ತೀನಿ. ನಾನು ಅವ್ರ ಪ್ರೊಫೆಷ್ನಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ. ಆ್ಯಂಡ್ ಫ್ರೆಂಡ್ಸ್ಗಾದ್ರೂ ಸಹ ಐ ಗಿವ್ ದಟ್ ಸ್ಪೇಸ್. ಸೊ ನಾನು ಆ ಸ್ಪೇಸ್ ಕೊಡ್ತಿರ್ಬೇಕಾದ್ರೆ ಅದನ್ನು ನಾವೇನು ಕೊಡ್ತೀವೋ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅಷ್ಟಾದರೂ ಮಾಡ್ಬೋದು. ನಾನೇನು ಅದು ಮಾಡ್ದಲೇ ನನಗೆ ಅದನ್ನು ಮಾಡಿ ಅಂತ ಹೇಳೋದು ತಪ್ಪು. ಸೊ ನಾನು ಅದು ಮಾಡ್ತಿರ್ಬೇಕಾದ್ರೆ ಆ ಸ್ಪೇಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಅಟ್ ದ ಸೇಮ್ ಟೈಮ್ ನನ್ನ ಪ್ರೊಫೆಷನ್ ಅಪ್ರಿಷಿಯೇಟ್ ಮಾಡಬೇಕು, ಬಿಕಾಸ್ ಇದು 9 to 5 ಜಾಬ್ ಅಲ್ಲ. ಸೊ ಹಾಗಾಗಿ ಅದು ಆ ಒಂದು ಪ್ರೊಫೆಷನ್ ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಮನಸ್ಥಿತಿ ಸಿಕ್ಕಿದ್ರೆ ಐ ಥಿಂಕ್ ಐ ವುಡ್ ರಿಯಲಿ ಲವ್ ಟು. ಅರ್ಥ ಮಾಡ್ಕೊಳ್ಳೋ ಒಂದು ಹುಡುಗ ಒಂದು 25-30 ಸಂಬಳ ತಗೊಂತಾನೆ ಮದುವೆ ಆಗ್ತೀರಾ? ಯಾಕೆ ಅವ್ರ ಸಂಬಳ ಅವ್ರದ್ದು, ನನ್ನ ಸಂಬಳ ನಮ್ದಲ್ವಾ? ಸೊ ಇಬ್ರು ಒಟ್ಟಿಗೆ ಮನೆ ನಡೆಸಬೇಕು ಅಂದ್ಮೇಲೆ ಅವ್ರ ಸಂಬಳ ಅವ್ರದ್ದು, ನನ್ನ ಸಂಬಳ ನಮ್ದು. ಪ್ಲೀಸ್ ಹಾಕಿ. ಅಂದ್ರೆ ಅದು ಈಕ್ವಾಲಿಟಿ ಹಂಗೆ ಇರ್ಬೇಕಲ್ವಾ? ಅಂದ್ರೆ ಸಂಬಳ ಯಾರಿಗೆ ಜಾಸ್ತಿ ಯಾರಿಗೆ ಕಮ್ಮಿ ಅಂತ ಅಲ್ಲ, ಇಬ್ರು ದುಡಿತಾ ಇರ್ಬೇಕಾದ್ರೆ. ಸೊ ಅದು ಇಂಪಾರ್ಟೆಂಟ್. ಮೇಡಮ್, ನಿಮ್ಗೆ ಡ್ರೀಮ್ ಬಾಯ್ ರವಿಚಂದ್ರನ್ ಸರ್ ಹತ್ರ ಮಾತ್ರ ಹೇಳ್ಬಿಡಿ. ಅವರು ಚಾರ್ಮಿಂಗ್ ಸ್ಟಾರ್. ಅಯ್ಯೋ ಯೋಚನೆ ಮಾಡೋಣ.
ಗೊತ್ತಿಲ್ಲ ಆಕ್ಚುಲಿ, ನಿಜವಾಗ್ಲೂ ಗೊತ್ತಿಲ್ಲ. ಮೋಸ್ಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು. ಎಲ್ಲ ತುಂಬಾ ಜೆನೆರಿಕ್ ಆಗಿ ಹೇಳೋದು, ಎಲ್ಲರಿಗೂ ಅದೇ ಬೇಕಾಗಿರುತ್ತೆ, ಎಲ್ಲರೂ ಅದನ್ನೇ ಹುಡುಕ್ತಾ ಇರ್ತೀವಿ. ಏನ್ ಹೇಳೋದು, ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು, ಒಳ್ಳೆಯವರಾಗಿರ್ಬೇಕು, ಮನ್ಸು ಚೆನ್ನಾಗಿರ್ಬೇಕು. ಸೊ ಮೇಡಮ್, ಪ್ರೊಡಕ್ಷನ್ ಬಗ್ಗೆ ಏನು ಮಾಡಿ, ಇವನ್ ಸಿನಿಮಾ ಪ್ರೊಡಕ್ಷನ್, ಬ್ಲಿಂಕ್ ಸಿನಿಮಾ ಪ್ರೊಡಕ್ಷನ್ ಬಗ್ಗೆ, ಪ್ರೊಡ್ಯೂಸರ್ ಬಗ್ಗೆ ಒಂದೆರಡು ಮಾತು. ರವಿಚಂದ್ರ ಅವರು ಗುಲ್ಬರ್ಗದವರು. ಆ್ಯಂಡ್ ನನಗೆ ಇಷ್ಟ ಆಗಿದೆ ಏನು ಅಂದರೆ, ಈ ಎಕ್ಸ್ಪೆರಿಮೆಂಟಲ್ ಟಾಪಿಕ್ನ ತೊಗೊಂಬಂದಾಗ ನಿಧಿ ಅವರು ಪ್ರೊಡ್ಯೂಸ್ ಮಾಡ್ತೀನಿ ನಾನು ಇದನ್ನು ಅಂತ ಹೇಳಿರೋದೇ ನನಗೆ ಐ ವೆರಿ ಅಪ್ರಿಷಿಯೇಟೆಡ್, ತುಂಬ ಶ್ಲಾಘನೀಯ. ಬಿಕಾಸ್ ಈ ಥರದ್ದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮೇಲೆ ಇನಿಷಿಯಲಿ ದುಡ್ಡು ಹಾಕೋಕ್ಕೆ ಹಿಂದೆ ಮುಂದೆ ನೋಡೋ ಟೈಮಲ್ಲಿ ಮಾಡಿ ನೀವು, ಬಿಕಾಸ್ ಅವ್ರು ಇನ್ನೊಂದು ಏನಂದರೆ ಇವ್ರುಗಳೆಲ್ಲನೂ ನೋಡಿದ್ದಾರೆ, ತುಂಬ ಅವರು ಥಿಯೇಟರ್ ಒಡನಾಟದಿಂದ ನೋಡಿರೋದ್ರಿಂದ ಆ ನಂಬಿಕೆ ಇಟ್ಟು, ಇಲ್ಲ ನೀವು ಮಾಡೋ ಈ ಕಥೆಗೆ ಎಷ್ಟು ಬೇಕೋ ಅದನ್ನು ನಾನು ಪ್ರೊವೈಡ್ ಮಾಡ್ತೀನಿ ಅಂತ ಅವರು ಈಗಲೂ ಲೈಕ್ ದ ವೇ ಅವ್ರು ಇನಿಷಿಯೇಟಿವ್ ತೊಗೊಂಡು ಓಡಾಡೋದಿದೆಯಲ್ಲ, ಅದು ತುಂಬ ಇಂಪ್ರೆಸಿವ್ ಅನಿಸುತ್ತೆ ನನಗೆ. ಆ್ಯಂಡ್ ತುಂಬ ಯಂಗ್ ಅವರು, ಅಂದರೆ ಈಗ ಇತ್ತೀಚೆಗೆ ಏನು ಇನ್ ಇಸ್ 20s, ಸೊ ಅಷ್ಟು ಬೇಗ ಅವರು ಆ ಒಂದು ಮೆಚೂರಿಟಿ ಆ್ಯಂಡ್ ಆ ಇಂಟ್ರೆಸ್ಟ್ ಇದೆಯಲ್ಲ ಕಥೆ ಮೇಲೆ, ನಾನು ದುಡ್ಡು ಹಾಕ್ತಿದ್ದೀನಿ ಅಂತ ದೂರನೂ ಉಳಿದಿಲ್ಲ. ಅವರು ಪ್ರೊಡಕ್ಷನಲ್ಲಿ ಕಥೆಯಲ್ಲಿ ಇನ್ವಾಲ್ವ್ ಆಗಿ, ಅವರು ಏನಾದರೂ ಚೇಂಜಸ್ ಹೇಳಿದ್ರೆ ಅದನ್ನು ಒಪ್ಕೊಂಡು ಅದಕ್ಕೆ ಬೇಕಾಗಿರೋದನ್ನ ಒದಗಿಸ್ಕೊಡೋದೆಲ್ಲ ಇದೆಯಲ್ಲ, ತುಂಬ ಇಂಪ್ರೆಸಿವ್ ಅನಿಸುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಇವಾಗ ಏನಾದರೂ ಯಾವುದೋ ಒಂದು ಪ್ರಮೋಷನಲ್ ಇವೆಂಟು ಅದು ಇದು ಏನಾದರೂ ಇದ್ದಾಗ, ಇಲ್ಲ ಏನೋ ಚೇಂಜಸ್ ನಮ್ಮ ಕಡೆಯಿಂದ ಒಂದು ಇನ್ಪುಟ್ ಇದೆ ಅಂದಾಗ ನಾನೇನಾದರೂ ರವಿ ಅವ್ರಿಗೆ ಹೇಳಿದ್ರೆ ಅವರು ಓಕೆ ಮೇಡಮ್ ಒಂದು ನಿಮಿಷ ನಾನು ಶ್ರೀನಿಧಿ ಅವ್ರಿಗೆ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳೋದು. ಬಿಕಾಸ್ ಶ್ರೀನಿಧಿ ಅವ್ರು ನೋಡಿದ್ರೆ ಅವ್ರಿಗಿಂತ ತುಂಬ ಯಂಗ್, ಅವ್ರಿಗಿಂತ ವಯಸ್ಸಿನಲ್ಲಿ, ಬಟ್ ಆದರೆ ನಾನು ಡೈರೆಕ್ಟರ್ ಜೊತೆ ಕೇಳ್ಬಿಟ್ಟು ಹೇಳ್ತೀನಿ ಅನ್ನೋದಿದೆಯಲ್ಲ, ಸೊ ದಟ್ ಈಸ್ ಇವ್ರು ಪ್ರೊಡ್ಯೂಸರ್ ಆಗಿ ಮಾಡ್ಬೋದು ಅಂತ ಹೇಳ್ಬಿಡ್ಬೋದು ಆನ್ ಸ್ಪಾಟ್. ಬಟ್ ಅವ್ರಿಗೆ ಯಾವತ್ತೂ ನನಗೆ ಟೀಮ್ ಜೊತೆ ಡಿಸ್ಕಸ್ ಮಾಡ್ತೀನಿ, ನಾನು ಡೈರೆಕ್ಟರ್ನ ಕೇಳ್ಬಿಟ್ಟು ಹೇಳ್ತೀನಿ ಅನ್ನೋದು ಇಸ್ ವೆರಿ ವೆರಿ ಇಂಪ್ರೆಸಿವ್. ಸೊ ಆ ವಿಷಯದಲ್ಲಿ ಐ ಥಿಂಕ್ ಇಸ್ ಎ ವೆರಿ ಸೆನ್ಸಿಬಲ್ ಪ್ರೊಡ್ಯೂಸರ್. ಆ್ಯಂಡ್ ಅವರಿಗೆ ತುಂಬ ಒಳ್ಳೇದಾಗಬೇಕು ಈ ಸಿನಿಮಾದಿಂದ. ನಾವುಗಳು ನಮ್ಮ ಕಡೆಯಿಂದ 100% ಕೊಟ್ಟಿದ್ದೀವಿ. ಈಗ ಜನ ಅವ್ರು ಮಾಡಿರುವಂಥ ಸಿನಿಮಾನ ನೋಡಿ ಅಪ್ಕೋಬೇಕು ಅಷ್ಟೇ. ಗುಲ್ಬರ್ಗದವರು ಅಂತ ಹೇಳಿದ್ರೆ ಯಾವ ಥರ ರೊಟ್ಟಿ ಊಟ ತರಿಸಿದ ಸೆಟ್ಗೆ ಅಲ್ಲ, ರೊಟ್ಟಿ ತರಿಸಿಲ್ಲ, ಬಟ್ ನಾನು ಅವ್ರ ಭಾಷೆ ಕೇಳೋದೇ ಚಂದ, ಅವ್ರು ಮಾತಾಡ್ತಿರ್ಬೇಕಾದ್ರೆ, ಸೊ ಅದನ್ನ ಎಂಜಾಯ್ ಮಾಡ್ತಾ ಇರ್ತೀನಿ ನಾನು. ಮೇಡಮ್, ನೀವು ನಮ್ಮ ಇಂಕ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ? ಡೈರೆಕ್ಟರ್ ಬಗ್ಗೆ ನಿಧಿ ಅವರು ನನಗೆ ಸುಮಾರು ಒಂದು 6 ವರ್ಷದಿಂದ ಪರಿಚಯ. ನಾನು ರಂಗಭೂಮಿ ಮಾಡ್ತಿದ್ದಾಗ ಅವ್ರದ್ದೊಂದು ನಾಟಕ ಇತ್ತು, ಸುಮಾರು ನಾಟಕ ಇತ್ತು, ಎಲ್ಲದಕ್ಕೂ ಹೋಗ್ತಾ ಇದ್ದೆ ಅವ್ರದ್ದು ಯಾವುದಿದ್ರು. ಒಂದಿನ ಮೆಸೇಜ್ ಮಾಡಿದ್ದೆ ಫೇಸ್ಬುಕ್ಕಲ್ಲಿ, ತುಂಬ ಚೆನ್ನಾಗಿತ್ತು ನಾಟಕ, ನಿಮ್ಮ ಬರವಣಿಗೆ ನಂಗೆ ತುಂಬ ಇಷ್ಟ, ಡೈರೆಕ್ಷನ್ ಇಷ್ಟ ಅಂತ. ಆವಾಗಿಂದ ಅವ್ರು ನನಗೆ ಫ್ರೆಂಡ್ ಥರ. ಅದಾದಮೇಲೆ ಇನ್ನೊಂದು ಪ್ರೊಡಕ್ಷನ್ ಪಿಚ್ ಮಾಡಿದ್ವಿ. ಆಗ ನನಗೆ ರವಿ ಸರು, ನಿಧಿ ಮತ್ತು ಅವ್ರ ಟೀಮ್ ಅವ್ರು ಎಲ್ಲರನ್ನೂ ಸಿಕ್ಕಿದ್ದು. ಅದಾದ್ಮೇಲಿಂದ ಬ್ಲಿಂಕ್ ಅಂತ ಒಂದು ಕಥೆ ಇದೆ ಅಂತ ಹೇಳಿ ಇದು ಮಾಡಿದ್ದು. ಬಟ್ ಇವಾಗ್ಲೂ ಕೂಡ ಆ ಥರ ಅಲ್ಲ, ಆವಾಗ್ಲೂ ಅವ್ರು ಸಿನಿಮಾ ಮಾಡ್ತಿಲ್ಲ, ಬರೀ ರಂಗಭೂಮಿ ಅಷ್ಟೇ, ನಂದೂ ಬರೀ ರಂಗಭೂಮಿ ಅಷ್ಟೇ ಇದ್ದಿದ್ದು. ಆವಾಗಿಂದ ಈಸ್ ಅ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಆಮೇಲೆ ಅವ್ರದ್ದು ಆಚೆ ಅವ್ರು ಅಷ್ಟು ತೋರಿಸ್ಕೊಡಲ್ಲ, ಬಟ್ ಇನ್ಸೈಡ್ ಅವ್ರಿಗೆ ಎಷ್ಟು ಕ್ರಿಯೇಟಿವಿಟಿ ಇದೆ ಅಂದರೆ ಅದು ಆ ನಾಲೆಜ್ ಕೂಡ. ಅವರು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಡಾಕ್ಯುಮೆಂಟೇಶನ್ ಕನ್ನಡ ಸಿನಿಮಾ ಬಗ್ಗೆ ಎಷ್ಟು ಮಾಡಿದ್ದಾರೆ. ಆ್ಯಂಡ್ ಈ ಮೂವಿ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಆ್ಯಂಡ್ ವಾಟ್ ಹಿ ಹ್ಯಾಸ್ ಟು ಆಫರ್ ಟು ದಿ ಇಂಡಸ್ಟ್ರಿ ಅನ್ನೋದು. ಇಂಟೆಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನು ಹೇಳ್ತೀರಾ? ನಿಮ್ಮ ಸಿನಿಮಾನ ಯಾಕೆ ನೋಡಬೇಕು ಜನಗಳು ಅಂತ? ಇದು ಅಂದರೆ ಪ್ರತಿ ಸರ್ತಿ ಹೊಸ ಹೊಸ ಕಥೆಗಳು, ಎಲ್ಲ ಹೊಸ ಚಿತ್ರತಂಡಗಳು ತೊಗೊಂಡು ಬರುತ್ತೆ, ಹಾಗೇನೆ ನಾವು ತೊಗೊಂಡು ಬರ್ತಾ ಇದ್ದೀವಿ. ಬಟ್ ಈ ಸಿನಿಮಾದಲ್ಲಿ ಒಂದು ವಿಭಿನ್ನ ಪ್ರಯತ್ನ, ಯಾಕೆ ಅಂದರೆ ಒಂದು ಫಿಕ್ಷನಲ್ ಎನ್ವೈರ್ಮೆಂಟ್ ಇಟ್ಕೊಂಡು ರಿಯಲಿಸ್ಟಿಕ್ ಆಗಿ ಒಂದು ಸಿನಿಮಾನ ತರ್ತಾ ಇದ್ದೀವಿ ವಿತ್ ಅಮೇಝಿಂಗ್ ಪರ್ಫಾರ್ಮೆನ್ಸಸ್. ನನ್ನನ್ನು ಹೊರತುಪಡಿಸಿ ನಾನು ಹೆಂಗೆ ಮಾಡಿದ್ದೀನಿ ಅದು ನೀವು ಹೇಳಬೇಕು. ಬಟ್ ನಾನು ನೋಡಿರೋಂಥವ್ರು ನನ್ನ ಕೋಸ್ಟಾರ್ಸ್ ಎಲ್ಲರೂ ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಒಂದು ಮ್ಯೂಸಿಕ್ ಬ್ರಿಲಿಯಂಟ್ ಆಗಿದೆ ಆ್ಯಂಡ್ ಡಿರೆಕ್ಷನ್ ಸಖತ್ತಾಗಿ ಮಾಡಿದ್ದಾರೆ. ಅಷ್ಟು ಕಾಂಪ್ಲಿಕೇಟೆಡ್ ಒಂದು ಟಾಪಿಕ್ನ ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡೋದು ಕಷ್ಟಪಟ್ಟು ಅದನ್ನು ಶ್ರೀನಿಧಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ನಂಬಿದ್ದೀನಿ. ಸೊ ಹಾಗಾಗಿ ನೀವು ಬಂದು ನನ್ನ ಸಿನಿಮಾನ ನೋಡಬೇಕು. ಸೊ ಕಮ್ಮಿ ಪಾಯಿಂಟ್ಸ್ ಹೇಳಿದ್ದೀನಿ, ಸೊ ದಟ್ ಅವ್ರಿಗೂ ಒಂದಷ್ಟು ಪಾಯಿಂಟ್ಸ್. ನಮ್ಮ ಸಿನಿಮಾ ಹೌದು, ಅಂದ್ರೆ ಕೆಲವೊಂದು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಬಿರಿಯಾನಿ ತರ ಇದೆ ಅಂತಾರೆ, ಚೆನ್ನಾಗಿಲ್ಲ ಅಂದ್ರೆ ಚಿತ್ರಾನ್ನ ತರ ಇದೆ ಅಂತಾರೆ. ಬಟ್ ದೀಕ್ಷಿತ್ ಅವ್ರನ್ನು ಹೇಳ್ತಾ ಇದ್ರು ಚಿತ್ರಾನ್ನ ಮೊಸರನ್ನ ಕಾಂಬಿನೇಷನ್ ತರ ಇದೆ ನಮ್ಮ ಫಿಲಮ್ ಅಂತ. ಬಟ್ ಇಟ್ಸ್ ಅ ಫುಲ್ ಫ್ಲೆಜ್ಡ್ ಮೀಲ್ ಅಂತ ಹೇಳ್ಬೋದು, ಯಾಕೆಂದ್ರೆ ಅದರಲ್ಲಿ ಎಮೋಷನಲ್ ಎಲಿಮೆಂಟ್ಸ್ ಇದೆ. ಕ್ಯಾರೆಕ್ಟರ್ಸ್ ಜೊತೆನೆ ನಿಮ್ಗೆ ಅದೊಂದು ಎಮೋಷನಲಿ ಕರೆಕ್ಟ್ ಆಗ್ತಾ ಹೋಗುತ್ತೆ, ಎಸ್ಪೆಷಲಿ ಅಪೂರ್ವ ಪಾತ್ರ ಜೊತೆ ಸ್ಟಾರ್ಟಿಂಗ್ ಇಂದಾನು. ಹಾಗೇನೆ ಅದೇ ಚೈತ್ರ ಅವ್ರು ಹೇಳ್ದಂಗೆ ಇಟ್ಸ್ ಅ ವೆರಿ ನೈಸ್ ಥ್ರಿಲ್ಲರ್ ಆ್ಯಂಡ್ ಅದೇ ಫಿಕ್ಷನಲ್ ಎನ್ವಿರಾನ್ಮೆಂಟಲ್ಲೇ ಅದು ನಡ್ಕೊಂಡು ಹೋಗುತ್ತೆ. ಆ್ಯಂಡ್ ಎಲ್ಲ ಪಾತ್ರಗಳನ್ನೂ ತುಂಬ ಡಿಫ್ರೆಂಟ್ ಆಗಿದೆ. ಅದು ನಮ್ಮ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಒಂದೊಂದು ಕ್ಯಾರೆಕ್ಟರ್ನು ಅಂತ ಕೂಡ. ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ವಿ ಹ್ಯಾವ್ ಆಲ್ ಗಿವನ್ ಮೋರ್ ದ್ಯಾನ್ 100%.
ಬಟ್ ಗಿವ್ ಅಸ್ ಅ ಚಾನ್ಸ್. ಒಂದ್ಸಲಿ ಬಂದು ಸಿನಿಮಾ ಥಿಯೇಟರಲ್ಲಿ ನೋಡಿ, ಆದಷ್ಟು ಮೊದಲನೇ 3 ದಿನಗಳಲ್ಲಿ ಅಥವಾ ಮೊದಲನೇ ವಾರದಲ್ಲಿ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀವಿ. ಸೊ ಪ್ಲೀಸ್ ಗಿವ್ ಅಸ್ ಅ ಚಾನ್ಸ್. ಒಂದ್ಸಲಿ ಸಿನಿಮಾ ನೋಡಿದ್ರೆ ಜನ ಒನ್ಸ್ ಮೋರ್ ಅಂತಾರೆ ಹಾಗಾದ್ರೆ. ನಿಜವಾಗ್ಲೂ. Yes.